ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮೊನ್ನೆ ಸಂಸತ್ತಿನಲ್ಲಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿಯವರ ಭಾಷಣಕ್ಕೆ ಪ್ರತ್ಯುತ್ತರವಾಗಿ ಮಾತನಾಡ್ತಾ ಒಂದು ವಿಷಯವನ್ನು ಹೇಳಿದರು. ಅದನ್ನು ತಾವು ಗಮನಿಸಿದ್ದರೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾವ ಇಷ್ಟು ವರ್ಷದ ವಿಪಕ್ಷಗಳ ವ್ಯವಸ್ಥೆ ಇದೆ, ಯಾವ ಎಕೋಸಿಸ್ಟಮ್ ಇದೆ, ಈಗ ಅವರ ಭಾಷೆಯಲ್ಲಿಯೇ ಅವರಿಗೆ ಉತ್ತರವನ್ನು ಕೊಡಲಾಗುತ್ತದೆ ಇನ್ನು ಮುಂದೆ ಎನ್ನುವಂಥ ಮಾತನ್ನು ನರೇಂದ್ರ ಮೋದಿ ಅವರು ಹೇಳಿದರು. ಅಂದರೆ ಇನ್ನು ಸುಳ್ಳು ನರೇಟಿವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಜನರನ್ನು ದಾರಿ ತಪ್ಪಿಸಲಿಕ್ಕೆ ಆಗೋದಿಲ್ಲ. ಯಾವ ವ್ಯವಸ್ಥೆಯನ್ನು ನೀವು ನಿರ್ಮಾಣ ಮಾಡಿಕೊಂಡಿದ್ದರೋ ಅದನ್ನು ಇನ್ನು ಮುಂದೆ ನಡೆಸಲಿಕ್ಕೆ ಬಿಡೋದಿಲ್ಲ. ಮೊದಲನೇದಾಗಿ ಎಕೋಸಿಸ್ಟಮ್ ಅಂದರೆ ಏನು ಅಂತ ಭಾಳ ಕ್ಲುಪ್ತವಾಗಿ ಹೇಳಿಬಿಡ್ತೀನಿ. ಯಾರಿಗೆ ಇದರ ಬಗ್ಗೆ ಅರಿವು ಇರೋದಿಲ್ಲ ಅವ್ರಿಗೋಸ್ಕರ ಹೇಳುವಂಥದ್ದು. ಎಕೋಸಿಸ್ಟಮನ್ನು ಒಂದು ಸಣ್ಣ ಉದಾಹರಣೆಯೊಂದಿಗೆ ಹೇಳ್ತೇನೆ, ಆವಾಗ ನಿಮಗೆ ಬೇಗ ಅರ್ಥ ಆಗಲಿಕ್ಕೆ ಸಾಧ್ಯ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಈ ದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಅಸಹಿಷ್ಣುತೆ ಅಂತ ಶುರುವಾಯಿತು. ಅವಾರ್ಡ್ ವಾಪಸಿ ಅಂತ ಶುರುವಾಯಿತು. ಹೇಗೆ ವರ್ಕ್ ಆಯಿತು ಅಂದರೆ, ಸಿನಿಮಾ ರಂಗದಿಂದ ಇದರ ಕುರಿತಾಗಿ ಅಮೀರ್ ಖಾನ್ ಮಾತಾಡ್ತಾನೆ, ಆತನ ಪತ್ನಿಗೆ ಭಾರತ ದೇಶದಲ್ಲಿ ಇರಲಿಕ್ಕೆ ಧೈರ್ಯ ಇಲ್ಲ, ಅಸಹಿಷ್ಣುತೆ ಇದೆ, ಇಲ್ಲಿ ನಾನು ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ ಅಂತ ಅಲ್ಲಿ ಆತ ಹೇಳ್ತಾನೆ. ಇಲ್ಲಿ ಚಾನಲಲ್ಲಿ ಕೂತಂಥ ವ್ಯಕ್ತಿಗಳು ಈ ದೇಶದಲ್ಲಿ ಅಸಹಿಷ್ಣುತೆ ಇದೆ, ಇಲ್ಲಿ ಒಬ್ಬರಿಗೊಬ್ಬರು ಮಧುರವಾದಂಥ ಬಾಂಧವ್ಯವೇ ಇಲ್ಲ ಅಂತ ಇಲ್ಲಿ ಚಾನಲ್ ಕೂತವ್ರು ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದರೆ ಅಸಹಿಷ್ಣುತೆ ಅನ್ನುವಂಥ ಶಬ್ದವನ್ನು ಕಾಯಿನ್ ಮಾಡಲಾಗತ್ತೆ. ಎಲ್ಲ ಕಡೆ ಅದು ನರೇಟಿವ್ ಆಗಿ ಸೃಷ್ಟಿಯಾಗತ್ತೆ. ಆ ಕಡೆ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ, ಎಡಚರ ಪಕ್ಷಗಳೆಲ್ಲ ಕಂಡಲ್ಲೇ ಅಸಹಿಷ್ಣುತೆ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಇದಕ್ಕೆ ಸಪೋರ್ಟಿವ್ ಆಗಿ ಬುದ್ಧಿಜೀವಿಗಳು, ಈ ದೇಶದಲ್ಲಿರುವಂಥವ್ರು ಎಡಚರ ಯಾರಿದ್ದಾರೋ ಅವ್ರು ನಮ್ಮ ಅವಾರ್ಡ್ಗಳನ್ನು ವಾಪಸ್ ಕೊಡ್ತೀವಿ ಅನ್ನುವಂಥ ಒಂದು ಅಭಿಯಾನವನ್ನು ಶುರು ಮಾಡ್ತಾರೆ, ಆಂದೋಲನವನ್ನು ಶುರು ಮಾಡ್ತಾರೆ. ಅವಾರ್ಡ್ ವಾಪಸಿ ಆಂದೋಲನ ಅಂತ ಹೇಳಲಾಗತ್ತೆ. ಎಷ್ಟೋ ಜನ ವಕೀಲರು ಸೇರ್ಕೋತಾರೆ, ನಿವೃತ್ತ ನ್ಯಾಯಾಧೀಶರು ಸೇರ್ಕೋತಾರೆ. ಈ ದೇಶದಲ್ಲಿ ಕ್ರೀಮ್ ಆಫ್ ಸೊಸೈಟಿ ಅಂತ ಏನು ಹೇಳ್ತೀವಲ್ಲ, ಆ ಕ್ರೀಮ್ ಆಫ್ ಸೊಸೈಟಿಯಲ್ಲಿರುವಂಥ ಆಯ್ಕೆ ಮಾಡಿದಂಥ ವ್ಯಕ್ತಿಗಳು ಇದರ ಭಾಗವಾಗ್ತಾರೆ. ಇಡೀ ದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡದಾದಂಥ ನರೇಟಿವ್ ಸೃಷ್ಟಿಯಾಗಿಬಿಡುತ್ತೆ. ವೈಶ್ವಿಕ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಇದರ ಕುರಿತು ನ್ಯೂಯಾರ್ಕ್ ಟೈಮ್ಸು, ವಾಷಿಂಗ್ಟನ್ ಪೋಸ್ಟು, ಗ್ಲೋಬಲ್ ಟೈಮ್ಸು, ಪಾಕಿಸ್ತಾನದ ಡಾನ್ ಪತ್ರಿಕೆ, BBC ಎಲ್ಲ ಕಡೆ ಇದ್ದಕ್ಕಿದ್ದ ಹಾಗೆ ಅವಾರ್ಡ್ ವಾಪಸಿ ಅಸಹಿಷ್ಣುತೆ ಅಂತ ಶುರುವಾಗುತ್ತೆ. ಎಷ್ಟು ಜನ ಇದರಲ್ಲಿ ಪಾಲ್ಗೊಂಡಿದ್ದರು? ಇದರಲ್ಲಿ ಚಾನಲ್ನವರಿದ್ದರು, ಇದರಲ್ಲಿ ಪತ್ರಿಕೆಗೆ ಬರೆಯುವಂಥ ಲೇಖಕರಿದ್ದರು, ಇದರಲ್ಲಿ ಸಿನಿಮಾ ನಟರಿದ್ದರು, ಇದರಲ್ಲಿ ಸೋಷಿಯಲ್ ಮೀಡಿಯಾ ನಡೆಸುವಂಥ ಇನ್ಫ್ಲೂಯೆನ್ಸರ್ಗಳಿದ್ದರು, ಇದರಲ್ಲಿ ಬುದ್ಧಿಜೀವಿಗಳಿದ್ದರು, ಇದರಲ್ಲಿ ವಕೀಲರಿದ್ದರು, ಇದರಲ್ಲಿ ರಿಟೈರ್ಡ್ ಜಡ್ಜ್ಗಳಿದ್ದರು. ಯಾರು ಇರಲಿಲ್ಲ ಹೇಳಿ? ಎಲ್ಲರೂ ಇದ್ದರು. ರೈತರ ಆಂದೋಲನ ಶುರುವಾಗತ್ತೆ. ರೈತರ ಆಂದೋಲನ ಶುರುವಾದ ತಕ್ಷಣ ಸಿಂಘು ಬಾರ್ಡರ್ನಲ್ಲಿ ಅದರ ಕುರಿತಾಗಿ ಎಲ್ಲ ಏನೇನು ಹೇಳಿದ್ನಲ್ಲ, ಯಾರ್ಯಾರು ಇದ್ದರು ಅಂತ ಹೇಳಿದೆ, ಇವರೆಲ್ಲರೂ ಇದರಲ್ಲಿ ಪಾಲ್ಗೊಳ್ತಾರೆ. ನರೇಂದ್ರ ಮೋದಿ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅದಾನಿ ಅಂಬಾನಿ ಅವ್ರಿಗೋಸ್ಕರ ಇಂಥದ್ದೊಂದು ಕೃಷಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡ್ತಾರೆ. ಒಂದು ಎಕೋಸಿಸ್ಟಮ್. ಎಕೋ ಅಂದರೆ ಪ್ರತಿಧ್ವನಿಸೋದು. ಇಲ್ಲಿ ನಾನು ಹೇಳ್ತೇನೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ, ಆ ಕಡೆಯಿಂದ ಬುದ್ಧಿಜೀವಿ ಹೇಳ್ತಾನೆ ಹೌದು ರೈತರಿಗೆ ಅನ್ಯಾಯ ಆಗುತ್ತೆ, ಆ ಕಡೆ ಸಿನಿಮಾ ನಟ ಹೇಳ್ತಾನೆ ಪ್ರಕಾಶ್ ರೈ ಹೌದು ರೈತರಿಗೆ ಅನ್ಯಾಯ ಆಗತ್ತೆ ಅಂತ, ಈ ಕಡೆ ಬುದ್ಧಿಜೀವಿ ಹೇಳ್ತಾನೆ ರೈತರಿಗೆ ಅನ್ಯಾಯ ಆಗತ್ತೆ ಅಂತ, ಆ ಕಡೆ ವಕೀಲ ಹೇಳ್ತಾನೆ ರೈತರಿಗೆ ಅನ್ಯಾಯ ಆಗತ್ತೆ ಅಂತ, ಈ ಕಡೆ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಲಾಗತ್ತೆ ರೈತರಿಗೆ ಅನ್ಯಾಯ ಆಗತ್ತೆ. ಎಟ್ ಎ ಟೈಮ್ ಪ್ರತಿಧ್ವನಿಸುವುದಕ್ಕೆ ಎಕೋಸಿಸ್ಟಮ್ ಅಂತ ಹೇಳ್ತಾರೆ. ಇಂಥದ್ದೊಂದು ಪ್ರಬಲವಾದಂಥ ಬಲಾಢ್ಯವಾದಂಥ ಎಕೋಸಿಸ್ಟಮ್ ಭಾರತದಲ್ಲಿ ನಮಗೇ ಗೊತ್ತಿರಲಾರದ ಹಾಗೆ ಒಳಗಡೆ ಪಸರಿಸ್ತಾ ಇದೆ, ಸಾಂಕ್ರಾಮಿಕವಾಗಿದೆ. ಭಾರತೀಯ ಜನತಾ ಪಾರ್ಟಿ ಯಾವುದು ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೀವೋ, ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲರಿಗಿಂತ ಅಗ್ರಗಣ್ಯರು ಅಂತ ಹೇಳ್ಕೊಂಡು 2014 ಚುನಾವಣೆಯಲ್ಲಿ ಗೆದ್ದುಕೊಂಡು ಮತ್ತು ಸೋಷಿಯಲ್ ಮೀಡಿಯಾನು ಅಷ್ಟೇ ಪ್ರಖರವಾಗಿ ಬಳಸ್ಕೊಳ್ತೋ, ಪರಿಣಾಮಕಾರಿಯಾಗಿ ಬಳಸ್ಕೊಳ್ತೋ, ಅಂಥ ಭಾರತೀಯ ಜನತಾ ಪಾರ್ಟಿ ಈ ಎಕೋಸಿಸ್ಟಮನ್ನು ಮುರಿಯುವಲ್ಲಿ ವಿಫಲ ಆಗಿಬಿಡುತ್ತೆ. ಕೊನೆಗೆ ನರೇಂದ್ರ ಮೋದಿ ಕೃಷಿ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳಬೇಕಾಗತ್ತೆ. ಒಂದು ಮಾತನ್ನು ಹೇಳ್ತಾರೆ, ಜನರಿಗೆ ಕನ್ವಿನ್ಸ್ ಮಾಡುವುದರಲ್ಲಿ ನಾನು ವಿಫಲಗೊಂಡಿದ್ದೇನೆ, ನಮ್ಮ ರೈತರಿಗೆ ಇದನ್ನು ತಿಳಿಸಿಕೊಡುವಲ್ಲಿ ನಾನು ವಿಫಲಗೊಂಡಿದ್ದೇನೆ, ಆದ್ದರಿಂದ ಕೃಷಿ ಕಾಯ್ದೆ ವಾಪಸ್ ಪಡಿತಾ ಇದ್ದೀನಿ ಅಂತ. ಕೃಷಿ ಕಾಯ್ದೆ ಸರಿಯಿಲ್ಲ ಅದಕ್ಕೆ ವಾಪಸ್ ಪಡಿತೀನಿ ಅಂತ ಹೇಳೋದಿಲ್ಲ, ನಿಮಗೆ ಅದನ್ನು ತಿಳಿಸಿಕೊಡುವುದರಲ್ಲಿ ವಿಫಲರಾಗಿದ್ದೇನೆ ಅಂತ. ಅದನ್ನು ದಾರಿ ತಪ್ಪಿಸುವುದರಲ್ಲಿ ಅವರು ಯಶಸ್ವಿಯಾಗಿರ್ತಾರೆ. ಈ ಬಾರಿ ನರೇಂದ್ರ ಮೋದಿ ಹೇಳಿದ್ದೇನು, ಈ ರೀತಿ ಎಕೋಸಿಸ್ಟಮ್ ಏನಿದೆಯಲ್ಲ, ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಎಲ್ಲ ಕಡೆ ಪ್ರತಿಧ್ವನಿಸುವ ಹಾಗೆ ನೋಡ್ಕೊಳ್ಳೋದು, ಇದನ್ನು ಬ್ರೇಕ್ ಮಾಡ್ತೀನಿ, ನಿಮ್ಮ ಭಾಷೆಯಲ್ಲೇ ನಿಮಗೆ ಉತ್ತರ ಕೊಡಲಾಗುತ್ತದೆ.
ಈ ಬಾರಿಯ ಚುನಾವಣೆಯಲ್ಲಿ ಆಗಿದ್ದದಿಲ್ಲ. ಸಂವಿಧಾನವನ್ನು ಗಾಳಿಗೆ ತೂರಲಾಗತ್ತೆ, ಸಂವಿಧಾನವನ್ನು ಇರಲಾರ್ದ ಹಾಗೆ ಮಾಡಲಾಗುತ್ತೆ, ತಿದ್ದುಪಡಿ ಮಾಡಲಾಗತ್ತೆ. ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಇನ್ನು ಮುಂದೆ ಆಸ್ಪದವೇ ಇರೋದಿಲ್ಲ ಅಂತ. ಹೇಗೆ CAA NRC ಸಂದರ್ಭದಲ್ಲಿ ಈ ದೇಶದಲ್ಲಿರುವಂಥ ಮುಸಲ್ಮಾನರನ್ನೆಲ್ಲ ಡಿಪೋರ್ಟ್ ಮಾಡಲಾಗತ್ತೆ ಅಂತ ಹೇಳಲಾಗಿತ್ತೋ, ಅದೇ ರೀತಿಯಾದಂಥ ನೆಗೆಟಿವ್ ಈ ಬಾರಿ ಚುನಾವಣೆಯಲ್ಲಿ ನಡೆದದ್ದು. ಭಾಳ ದೊಡ್ಡ ಮಟ್ಟದ ಹಿನ್ನಡೆಯಾಗಿದ್ದೇ ಈ ಎಕೋಸಿಸ್ಟಮ್ನಿಂದ. ಅದು ನರೇಂದ್ರ ಮೋದಿ ಅವರಿಗೆ ಅರ್ಥ ಆಗಿದೆ ಅಂತ ನನಗೆ ಗೊತ್ತಾಗಿದ್ದು ಸಂಸತ್ತಿನಲ್ಲಿ ಅವರು ಮಾಡಿದಂಥ ಭಾಷಣದಿಂದ. ನರೇಂದ್ರ ಮೋದಿ ಅವರಿಗೆ ಇದು ದೊಡ್ಡ ಕಷ್ಟದ ಕೆಲಸನ ಹಂಗಂದರೆ ಖಂಡಿತವಾಗಿ ಸಾಧ್ಯ ಇಲ್ಲ. ಆ ಥರ ಕಷ್ಟದ ಕೆಲಸ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನರೇಂದ್ರ ಮೋದಿ ಇದಕ್ಕೆ ಸರಿಯಾಗಿ ಪೈಪೋಟಿಯನ್ನು, ಸ್ಪರ್ಧೆಯನ್ನು ಕೊಡಲಾರರ, ಖಂಡಿತವಾಗಿ ಕೊಡಲಿಕ್ಕೆ ಸಾಧ್ಯ ಇದೆ. ನೋಡಿ, ಜಗತ್ ಪ್ರಕಾಶ್ ನಡ್ಡಾ ಅವ್ರು ಹೇಳ್ತಾರೆ, ನಮ್ಮದು ಹಾಲಿ 11 ಕೋಟಿ ಜನ ಸದಸ್ಯರಿದ್ದರು ಭಾರತೀಯ ಜನತಾ ಪಾರ್ಟಿಗೆ. 7 ಕೋಟಿ ಜನ ಆನ್ಲೈನ್ನಲ್ಲಿ ಸದಸ್ಯರಾಗಿದ್ದಾರೆ. ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂಥ ಒಂದು ಅತಿ ಹೆಚ್ಚು ಸದಸ್ಯರಿರುವಂಥ ಪಾರ್ಟಿ ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ. 18 ಕೋಟಿ ಜನ ಸದಸ್ಯರಿರುವ ಪಾರ್ಟಿ. ಆಮೇಲೆ ಕ್ಯಾಡರ್ ಬೇಸ್ಡ್ ಪಾರ್ಟಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋ ಪಾರ್ಟಿ. ಡೈನಿಂಗ್ ಟೇಬಲ್ ಮೇಲೆ 3 ಜನ ತಾಯಿ ಮಗಳು ಕೂತ್ಕೊಂಡು ನಡೆಸುವ ಪಾರ್ಟಿ ಅಲ್ಲ. ಗುಲಾಮರ ಪಾರ್ಟಿ ಅಲ್ಲ. ಗುಲಾಮರು ಡೈನಿಂಗ್ ಟೇಬಲ್ ಮೇಲೆ ಏನು ಹೇಳ್ತಾರೆ ಅದನ್ನು ಬಂದು ಹೊರಗಡೆ ಬಂದು ಕರಟಕ ದಮನಕಗಳು ಪತ್ರಿಕೆಗೆ ಹೇಳುವಂಥ ಪಾರ್ಟಿ ಅಲ್ಲ. ಹಾಗಾದರೆ ವಿಫಲ ಆಗಿದ್ದು ಎಲ್ಲಿ? ಅದು ಭಾಳ ಮುಖ್ಯವಾದಂಥದ್ದು. ವಿಫಲವಾಗಿದ್ದು ಎಲ್ಲಿ ಅಂದರೆ, ಯಾವುದನ್ನು ಪರಿಣಾಮಕಾರಿಯಾಗಿ ಪ್ರತಿಸ್ಪರ್ಧಿ ಒಡ್ಡಿ ಅವರಿಗೆ ಪೈಪೋಟಿ ಕೊಡುವ ಹಾಗೆ ನರೇಟಿವನ್ನು ಬ್ರೇಕ್ ಮಾಡಬೇಕಿತ್ತು, ಅದನ್ನು ಮಾಡಲಿಕ್ಕಾಗಲ್ಲ. ಹಾಗಾದರೆ ಈ ರೀತಿ ನರೇಟಿವ್ ಸೃಷ್ಟಿ ಮಾಡಿದವ್ರನ್ನೆಲ್ಲ ಜೈಲಿಗೆ ಹಾಕಿಬಿಡ್ಬೇಕಾ? ಸಾಧ್ಯ ಆಗಲಾರದು ಮಾತು. 1975ಕ್ಕೆ ಹೋಗಬೇಕಾಗತ್ತೆ ಎಮರ್ಜೆನ್ಸಿಗೆ. ಪತ್ರಿಕೆಯವ್ರನ್ನ ಒಳಗೆ ಹಾಕಿ, TV ಚಾನಲಲ್ಲಿ ಮಾತಾಡಿದವ್ರನ್ನ ಒಳಗೆ ಹಾಕಿ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದವ್ರನ್ನ ಒಳಗೆ ಹಾಕಿ, ಸಿನಿಮಾ ನಟ ಯಾರು ಅಮೀರ್ ಖಾನ್ ಹೆಂಡ್ತಿ ಹಿಂಗೆ ಹೇಳಿದ್ರೆ ಅವ್ರನ್ನ ಒಳಗೆ ಹಾಕಿ, ನಾಸಿರುದ್ದೀನ್ ಶಾ ಹೇಳಿದ್ರೆ ಅವ್ನ ಒಳಗೆ ಹಾಕಿ, ಮಹೇಶ್ ಭಟ್ಟನ ಒಳಗೆ ಹಾಕಿ, ಆಮೇಲೆ ವಿಶಾಲ್ ದದಲಾನಿನ ಒಳಗೆ ಹಾಕಿ, ಮಹೇಶ್ ಭಟ್ಟನ ಒಳಗೆ ಯಾರ್ಯಾರು ಕಾಣಿದೆ ಹಂಗೆ ಒಳಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು ಅಂದರೆ, ಯಾರು ಈ ರೀತಿಯ ನರೇಟಿವನ್ನು ಸೃಷ್ಟಿ ಮಾಡುವಂಥ ಜನ ಇದ್ದಾರಲ್ಲ, ಎಕೋಸಿಸ್ಟಮ್ ಇದೆಯಲ್ಲ, ಅದನ್ನು ಮೀರುವಂಥ ಪ್ರಬಲವಾದ ಇನ್ನೊಂದು ಎಕೋಸಿಸ್ಟಮ್ ಸಿದ್ಧ ಆಗಬೇಕು. ಈಗ ಮೊನ್ನೆ ಒಂದು ಘಟನೆ ನಡೆಯುತ್ತೆ. ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿಯವರು ಹಿಂದೂಗಳಿಗೆ ಬಾಯಿಗೆ ಬಂದ ಹಾಗೆ ಬೈತಾರೆ. ಜೈಲಿಗೆ ಹೋಗಬೇಕಾದಂಥ ಮಾತುಗಳನ್ನಾಡಿದ್ದವರು. ಅವರು ಇಮ್ಯುನಿಟಿ ಇದ್ದಿದ್ದರಿಂದ ಬಚಾವ್, ಸಂಸತ್ತು ಒಳಗಡೆ ಹೇಳಿದ್ರಿಂದ. ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಲಿಲ್ಲ, RSS ಅಂತ ಹೇಳಲಿಲ್ಲ, ನೇರವಾಗಿ ಹೇಳಿದ್ರು ಹಿಂದೂಗಳು ಸೇಡು, ಹಿಂದೂಗಳು ಹಿಂಸರರು ಅಂತ, ಹಿಂದೂಗಳು ಅಸತ್ಯವಂತರು ಅಂತ ಸಂಸತ್ತಿನ ಒಳಗಡೆ ಹೇಳಿದ್ರು. ಅವರು ಹೊರಗಡೆ ಹೇಳಿದರೆ ಸಾವಿರಾರು ಕೇಸ್ ಅವ್ರ ಮೇಲೆ ಬಿದ್ದರು. ಅದಕ್ಕೆ ಈ ಕಡೆ ಶಂಕರಾಚಾರ್ಯರು ಉತ್ತರ ಕೊಡ್ತಾರೆ ಏನಂತ, ಹೌದು ಅಂತ. ಇದು ಎಕೋಸಿಸ್ಟಮ್ ಅಂದರೆ. ಇದನ್ನು ಜಯರಾಮ್ ರಮೇಶ್ ಟ್ವೀಟ್ ಮಾಡ್ತಾರೆ, ಎಷ್ಟು ಸರಿಯಾದ ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ದಾರೆ ಅಂತ. ಅದನ್ನೇ TV ಚಾನಲ್ನಲ್ಲಿ ಡಿಸ್ಕಷನ್ಗೆ ಬಂದು ಕೂಡುವಂಥವ್ರು ಅದ್ರ ಬಗ್ಗೆ ಮಾತಾಡ್ತಾರೆ, ಅದ್ರ ಬಗ್ಗೆ ಲೇಖನಗಳನ್ನು ಬರೆಯಲಾಗತ್ತೆ, ಅದ್ರ ಬಗ್ಗೆ ಎಲ್ಲ ಕಡೆ ಏಕಕಾಲಕ್ಕೆ ಈ ಎಕೋಸಿಸ್ಟಮ್ ವರ್ಕ್ ಪ್ರತಿಧ್ವನಿಸಲಿಕ್ಕೆ ಶುರುವಾಗತ್ತೆ. ಭಾರತೀಯ ಜನತಾ ಪಾರ್ಟಿಗೆ ಹೇಳ್ತಾ ಇದ್ದೆ ನಾನು, 18 ಕೋಟಿ ಜನ ಸದಸ್ಯರಿದ್ದಾರೆ. ಹೇಗೆ ನಡೆಯುತ್ತೆ? ಅದಕ್ಕೊಬ್ಬ ರಾಷ್ಟ್ರಾಧ್ಯಕ್ಷ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಅದಾದಮೇಲೆ ಖಜಾಂಚಿ, ಅದರ ಕೆಳಗೆ ಸದಸ್ಯರು, ಕಾರ್ಯಕಾರಿಣಿ ಮಂಡಳಿ ಅಂತ ಇರುತ್ತೆ ರಾಷ್ಟ್ರ ಮಟ್ಟದಲ್ಲಿ. ಅದಾದಮೇಲೆ ರಾಜ್ಯ ಮಟ್ಟದಲ್ಲಿ ರಾಜ್ಯಾಧ್ಯಕ್ಷ, ಕಾರ್ಯದರ್ಶಿ, ಮಹಾಕಾರ್ಯದರ್ಶಿ, ಅದರ ಕೆಳಗಡೆ ಗೌರವಾಧ್ಯಕ್ಷ, ಅದರ ಜೊತೆ ಉಪಾಧ್ಯಕ್ಷರು, ಅದರ ಕೆಳಗೆ ಕಮಿಟಿ. ಅದಲ್ಲದೆ SC ST ಮೋರ್ಚಾ ಬೇರೆ, ಹಿಂದುಳಿದ ವರ್ಗಗಳ ಮೋರ್ಚಾ ಬೇರೆ, ಮಹಿಳಾ ವಿಂಗ್ ಬೇರೆ, ಎಷ್ಟು 100 ವಿಂಗ್ಗಳು ಇರ್ತವೆ. ಅದ್ರ ಕೆಳಗೆ ಬೂತ್ ಮಟ್ಟದ ಕಾರ್ಯಕರ್ತರು ಇರ್ತಾರೆ, ಅದ್ರ ಜೊತೆಗೆ ಜಿಲ್ಲಾ ಮಟ್ಟದವರು ಇರ್ತಾರೆ, ಅದ್ರ ಮಟ್ಟಿಗೆ ಮಂಡಳ ಪಂಚಾಯತ್ ಮಟ್ಟದ ಅಧ್ಯಕ್ಷರು ಇರ್ತಾರೆ, ಅದರ ಜಿಲ್ಲಾ ಪಂಚಾಯತ್ ದೇಶಾದ್ಯಂತ ಎಷ್ಟು ಚೆನ್ನಾಗಿ ನೆಟ್ವರ್ಕ್ ಇರುತ್ತೆ ಭಾರತೀಯ ಜನತಾ ಪಾರ್ಟಿದು ಅಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವ್ಯವಸ್ಥಿತವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಾರ್ಯಕಾರಿಣಿ ಪದಾಧಿಕಾರಿಗಳ ಮಂಡಳಿ ಇರುತ್ತೆ ಭಾರತೀಯ ಜನತಾ ಪಾರ್ಟಿಗೆ. ಅಲ್ಲಿ ಯಾರೋ ಜರ್ಮನ್ ಕಾಕ್ರೋಚು ಧ್ರುವ ರಾಠಿ ಅನ್ನೋನು ವಿಡಿಯೋ ಮಾಡಿದರೆ 2 ಕೋಟಿ ವ್ಯೂಸ್ ಆಗೋ ಹಾಗೆ ಕಾಂಗ್ರೆಸ್ಸಿನ ಗುಲಾಮ ಮನಸ್ಥಿತಿಯ ಜನ ಎಲ್ಲ ಕಡೆ ವೈರಲ್ ಮಾಡ್ತಾರೆ ಅಂತಂದರೆ, ಭಾರತೀಯ ಜನತಾ ಪಾರ್ಟಿಯವರು ಮನಸ್ಸು ಮಾಡಿದರೆ ಹೇಗೆ ತಲುಪಿಸ್ಬೋದಿತ್ತು ಒಂದು ವಿಡಿಯೋನ ಆಲೋಚನೆ ಮಾಡಿ. ಒಬ್ಬ ರವೀಂದ್ರ ಜೋಶಿ ಇಲ್ಲಿ ಕುತ್ಕೊಂಡು ಮಾತಾಡಿದ್ದೀನಿ, ಕೇಳೋದು ಯಾರು? ರಾಷ್ಟ್ರವಾದಿಗಳು. ಎಡಚರ್ಯ ಯಾರು ಕೇಳೋದಿಲ್ಲ. ನಮ್ಮದು ಫಾರ್ವರ್ಡ್ ಮಾಡಿಬಿಡ್ತಾರೆ, ಇಲ್ಲದೆ ಡಿಲೀಟ್ ಮಾಡ್ತಾರೆ, ಇಲ್ಲದೆ ನಮ್ಮ ಮೇಲೆ ರಿಪೋರ್ಟ್ ಮಾಡ್ತಾರೆ. ನಾವು ಲೈಕ್ ಮಾಡಿ ಅಂತೀವಿ.
ಲೈಕ್ ಮಾಡಿದರೆ ನಮಗೇನು ಯೂಟ್ಯೂಬ್ ದುಡ್ಡು ಕೊಡಲ್ಲ. ಲೈಕ್ ಮಾಡೋದ್ರಿಂದ ತಾಂತ್ರಿಕವಾಗಿ ಯೂಟ್ಯೂಬ್ ಅರ್ಥ ಮಾಡ್ಕೊಳ್ಳುತ್ತೆ ಏನಂತ ಈ ವಿಡಿಯೋವನ್ನು ಜನ ಇಷ್ಟಪಡ್ತಾ ಇದ್ದಾರೆ, ಇದನ್ನು ಸರ್ಫೇಸ್ ಮಾಡಲಿಕ್ಕೆ ಅವಕಾಶ ಸಿಗಬೇಕು ಅಂತ ಪ್ರಮೋಟ್ ಮಾಡುತ್ತೆ ಅದು ಯೂಟ್ಯೂಬ್. ನೀವು ಕಮೆಂಟ್ ಮಾಡಿದರೆ, ಲೈಕ್ ಮಾಡಿದರೆ ಇದ್ರ ಬಗ್ಗೆ ಜನ ಪ್ರತಿಕ್ರಿಯಿಸ್ತಾ ಇದ್ದಾರೆ, ಇದನ್ನು ಜನ ಇಷ್ಟಪಡ್ತಾ ಇದ್ದಾರೆ, ಇದ್ರ ಬಗ್ಗೆ ಎಂಗೇಜ್ಮೆಂಟ್ ಅಂತ ಹೇಳ್ತಾರೆ ಅದಕ್ಕೆ ಶಬ್ದ. ಎಂಗೇಜ್ ಆಗಿದೆ ಪೇಜು, ಇದು ಜಾಸ್ತಿ ಜನರಿಗೆ ತಲುಪುವಂಥದ್ದು ಅಂತ ಆಟೋಮೆಟಿಕ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಯೂಟ್ಯೂಬು ಪ್ರಮೋಟ್ ಮಾಡ್ತಾ ಹೋಗುತ್ತೆ, ಜಾಸ್ತಿ ಜನರಿಗೆ ತಲುಪುತ್ತೆ. ಲೈಕ್ ಮಾಡಿ ಅಂದ ತಕ್ಷಣ ದುಡ್ಡು ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ, ಅಥವಾ ನನ್ನ ಸ್ವಾರ್ಥಕ್ಕೆ ಏನೋ ಕೇಳ್ತೀನಿ ಅಂತಲ್ಲ, ಈ ವಿಡಿಯೋ ಹೆಚ್ಚು ಜನರಿಗೆ ತಲುಪಲಿ ಅನ್ನುವಂಥ ಕಾರಣಕ್ಕೋಸ್ಕರ. ಒಬ್ಬ ಧ್ರುವರಾಟಿ ವಿಡಿಯೋ 2 ಕೋಟಿ 3 ಕೋಟಿ ಓಡುತ್ತೆ ಅಂದರೆ ನಮ್ಮ ರಾಷ್ಟ್ರವಾದಿಗಳು 20-25 ಜನ ರಾಷ್ಟ್ರೀಯ ಮಟ್ಟದಲ್ಲಿ ಯೂಟ್ಯೂಬರ್ಸು ನಿರಂತರವಾಗಿ ಬಾಯಿ ಬಡ್ಕೋತಾ ಇರ್ತಾರೆ, ಈ ದೇಶವನ್ನು ರಕ್ಷಿಸಬೇಕು ನಾವು, ಇಲ್ಲದೇ ಹಿಂದೂಗಳಿಗೆ ಭಾಳ ಕಷ್ಟ ಆಗಿಬಿಡತ್ತೆ, ತುಷ್ಟೀಕರಣ ನಡೀತಾ ಇದೆ, ಸಂವಿಧಾನವನ್ನು ಯಾವುದೇ ರೀತಿಯಾದಂಥ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನವನ್ನು ಯಾರೂ ಹಾಳು ಮಾಡಲಿಕ್ಕಾಗಲ್ಲ ಅಂತ ಬೆಳಿಗ್ಗೆ ಎದ್ರೆ ನಾವು ಭಾಷಣ ಮಾಡ್ತಾ ಇರ್ತೀವಿ. ಆದರೆ ಅದು ಮುಟ್ಟಬೇಕಾದಂಥ ಜಾಗವನ್ನು ಮುಟ್ಟೋದೇ ಇಲ್ಲ. ನೋಡಲಾರದವರು ನೋಡಬೇಕು ಅಂದರೆ ಯಾವುದೋ ನಗರ ಪ್ರದೇಶದವ್ರು ನೋಡೋದಲ್ಲ, ಹಳ್ಳಿಯ ಜನ ನೋಡಬೇಕು. ಅವ್ರು ನೋಡಬೇಕು ಅಂದರೆ ಅದು ಮುಟ್ಟೋ ಹಾಗೆ ಮಾಡಬೇಕು. ಮುಟ್ಟುವ ಹಾಗೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಏನು ಕೇಡರ್ ಹೇಳಿದ್ನಲ್ಲ, ಕ್ಯಾಡರ್ ಬೇಸ್ಡ್ ಪಾರ್ಟಿ ಅಂತ, ಇವರು ವಾಟ್ಸಪ್ ಗ್ರೂಪಲ್ಲಿ ಹಾಕೋದಲ್ಲ, ವಾಟ್ಸಪ್ ಗ್ರೂಪಲ್ಲಿ ದಿನಕ್ಕೆ 2,000 ಮೆಸೇಜ್ಗಳು ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬರ್ತವೆ. ಒಂದು 25 ಗ್ರೂಪಲ್ಲಿ ಎಲ್ಲವನ್ನೂ ರಾತ್ರಿ ಕ್ಲಿಯರ್ ಚಾಟ್ ಅಂತ ಹೊಡ್ತೀವಿ, ಎಲ್ಲ ಹೊರಟೋಗ್ತವೆ. ಯಾಕಂದರೆ ಡಾಟಾ ಜಾಗ ಇರೋದಿಲ್ಲ ಮೊಬೈಲಲ್ಲಿ. ನಾವು ಇಟ್ಕೊಳ್ಳೋಂಥ ಮೊಬೈಲಲ್ಲಿ ಏನು ಇರೋಕ್ಕೆ ಸಾಧ್ಯ, ಎಷ್ಟು ಜಾಗ ಇರೋಕ್ಕೆ ಸಾಧ್ಯ? ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ, ಬ್ರಾಡ್ಕಾಸ್ಟ್ ಗ್ರೂಪಲ್ಲಿ ಹಾಕ್ತೀನಿ. ಎಲ್ಲ ಧ್ರುವರಾಟಿದು ಊರೂರಲ್ಲಿ ವಿಡಿಯೋಗಳನ್ನು ಹಾಕಿ ತೋರಿಸಿದರು ಕಾಂಗ್ರೆಸ್ನವರು ದೊಡ್ಡ ಸ್ಕ್ರೀನ್ನಲ್ಲಿ. ಹೋದಲ್ಲೆಲ್ಲ ಹಳ್ಳಿಗಳಲ್ಲಿ ಆತನ ವಿಡಿಯೋವನ್ನು ಪ್ರಚಾರ ಮಾಡಿದರು. ನಮ್ಮ ಯೂಟ್ಯೂಬರ್ಗೆ ಎಷ್ಟು ಜನರಿಗೆ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡ್ತೀವಿ, ದುಡ್ಡು ಕೊಡೋದಲ್ಲ, ಸಬ್ಸ್ಕ್ರೈಬರ್ ಆಗುವ ಹಾಗೆ ಮಾಡ್ತಾ? ಖಂಡಿತವಾಗಿಯೂ ಮಾಡಿಲ್ಲ. ನಮ್ಮದು ಚುನಾವಣೆಗಿಂತ ಮುಂಚೆ ಎಷ್ಟಿತ್ತೋ ಚುನಾವಣೆ ಆದಮೇಲೂ ಅಷ್ಟೇ ಇದೆ. ನಾವೇನು ಇದ್ದಕ್ಕಿದ್ದ ಹಾಗೆ 1,00,000 ಜನ ಹೊಸ ಸಬ್ಸ್ಕ್ರೈಬರು ಯಾರೂ ಆಗಲಿಲ್ಲ, ಮಾಡುವ ಕೆಲಸವೂ ನಡೀಲಿಲ್ಲ. ಕೃತ್ರಿಮವಾಗಿ ಮಾಡಬೇಡಿ, ಆದರೆ ಜನರಿಗೆ ಪ್ರಜ್ಞೆ ಮೂಡಿಸುವ ಕೆಲಸವನ್ನಾದರೂ ಮಾಡಬೇಕಲ್ವಾ? ಮಾಡಲ್ಲ. ಇನ್ನು ನಮ್ಮಂಥ ಮಾತನಾಡೋರಿಲ್ಲ. ಎಕೋಸಿಸ್ಟಮ್ನಲ್ಲಿ ಏನಾಗುತ್ತೆ ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳು ಅಂದರೆ, ಒಬ್ಬನ ಮೇಲೆ ಕೇಸ್ ಬಿದ್ದ ತಕ್ಷಣ 15 ಜನ ಎಟ್ ಎ ಟೈಮ್ ಅವ್ರ ಪರವಾಗಿ ವಕೀಲರು ಕೆಲಸ ಮಾಡಲಿಕ್ಕೆ ಬರ್ತಾರೆ, ಹೋಗಿ ಕೋರ್ಟ್ಗೆ ಹೋಗ್ತಾರೆ, ಅವನ ಪರವಾಗಿ ಜಾಮೀನು ಕೊಡ್ತಾರೆ, ಆತನ ಖರ್ಚನ್ನು ನೋಡ್ಕೋತಾರೆ, ಆತ ಮತ್ತೆ ಕೋರ್ಟಿಗೆ ಹೋಗ್ಲಾರ್ದಂಗೆ ಏನು ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡ್ತಾರೆ. ನಮ್ಮಲ್ಲಿ ನೂಪುರ್ ಶರ್ಮಾನ್ ಅಂಥವರು ಕೇಸನ್ನು ಕ್ಲಬ್ ಮಾಡುವಂಥ ಕೋರ್ಟ್ಗೆ ಹೋದರೆ ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ, ನೀನು ದೇಶದ ಕ್ಷಮೆ ಕೇಳುವಂಥ ಜಡ್ಜ್ಗಳೇ ಹೇಳ್ತಾರೆ. ಇನ್ನು ಸಪೋರ್ಟ್ ಮಾಡೋದು ಇಲ್ಲಿಂದ ಬಂತು. ಒಬ್ಬ ಆನಂದ ರಂಗನಾಥನ್ನು, ಒಬ್ಬ ಸಾಯಿ ದೀಪಕ್ಕು ಬೆಳಗ್ಗೆ ಎದ್ರೆ ಬಾಯಿ ಹರ್ಕೊಂಡು ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಪಾರ್ಟಿಯೇ ಸಿದ್ಧರಿರೋದಿಲ್ಲ. ಎಕೋಸಿಸ್ಟಮ್ ಅಂದರೆ ಅದು. ಒಬ್ಬ ವ್ಯಕ್ತಿ ಮಾತನಾಡಿದರೆ ಹೌದು 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 ಅಂತ ಕೋಟಿ ಚಪ್ಪಾಳೆಗಳು ಏಕಕಾಲಕ್ಕೆ ಬಿದ್ದಾಗ ಜನರು ಎಚ್ಚೆತ್ತು ನೋಡ್ತಾರೆ, ಏನಾಗಿದೆ ಏನೋ ಹೇಳ್ತಾ ಇದ್ದಾರಲ್ಲ ಅಂಥೇಳಿ. ಅಲ್ಲಿ ಆತ ಕೂತ್ಕೊಂಡು ರಾಹುಲ್ ಗಾಂಧಿ ಹಿಂಗೆ ಅಲ್ಲಾಡಿಸ್ತಾನೆ. ಸಂವಿಧಾನದ ಪುಸ್ತಕ ಹೌದೋ ಅಲ್ಲೋ, ನನಗೆ ಇನ್ನೂ ಅದ್ರ ಬಗ್ಗೆ ಕನ್ಫ್ಯೂಷನ್ ಇದೆ. ಆ ಥರ ಕೆಂಪು ಪುಸ್ತಕ ನಾನು ನೋಡಿಲ್ಲ ಇಲ್ಲಿ ತನಕ. ನಾವು ನೋಡಿದ್ದು ಒಂದು ಗ್ರೇ ಕಲರ್ದು, ಇನ್ನೊಂದು ನೀಲಿ ಕಲರ್ದು. ಅದು ಹಿಡಿದೆ. ಅದಕ್ಕೆ ಕೌಂಟ್ರ್ ಕೊಡಬೇಕಾಗಿ ಪಾಪ ನರೇಂದ್ರ ಮೋದಿ ಅವರೊಬ್ಬರೇ ಹೋದಲ್ಲೆಲ್ಲ ಹೇಳ್ತಾರೆ, ಹಣೆಗೆ ಇಟ್ಕೋತಾರೆ, ಸಂವಿಧಾನ ಇದನ್ನು ಯಾರು ಏನು ಮಾಡೋಕ್ಕಾಗಲ್ಲ, ಇದೇ ನಮ್ಮ ಪರಮ ಪವಿತ್ರವಾದದ್ದು ಅಂತ ಹೋದಲ್ಲೆಲ್ಲ ಹೇಳ್ತಾರೆ. ಅವರೊಬ್ಬರೇ ಹೇಳೋದು. ಎಕೋಸಿಸ್ಟಮ್ ಎಲ್ಲಿದೆ ಭಾರತೀಯ ಜನತಾ ಪಾರ್ಟಿನಲ್ಲಿ? ಎಕೋಸಿಸ್ಟಮ್ ಕೆಲಸ ಮಾಡೋದೇ ಇಲ್ಲ. ಏನು ಮಾಡಬೇಕು? ಅವನು 1 ಕೋಟಿ ಧ್ರುವರಾಟಿದು ಬಂದರೆ ನಮ್ಮದು 4 ಕೋಟಿ ಹೋಗೋ ಹಾಗೆ ಮಾಡಬೇಕು. ನಮ್ಮಲ್ಲಿ ಒಬ್ಬನ ಮೇಲೆ ಕೇಸ್ ಹಾಕಿದರೆ 10 ಜನ ವಕೀಲರು ಹೋಗಿ, ದೇಶಾದ್ಯಂತ ರಾಷ್ಟ್ರವಾದಿ ವಕೀಲರಿದ್ದಾರೆ, ಅವ್ರನ್ನ ಹೋಗಿ ಅವ್ರ ಜೊತೆ ಕನೆಕ್ಟ್ ಆಗಬೇಕಾದಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು. ಕೋಟ್ಯಾಂತರ ಜನ ಚಿಂತಕರು ಭಾರತೀಯ ಜನತಾ ಪಕ್ಷದ ಪಾರ್ಟಿ ಜೊತೆ ಗುರುತಿಸ್ಕೊಳ್ಳಿಕ್ಕೆ ಸಿದ್ಧರಿದ್ದಾರೆ, ರಾಷ್ಟ್ರವಾದದ ಜೊತೆ ಗುರುತಿಸ್ಕೊಳ್ಳಿಕ್ಕೆ ಸಿದ್ಧರಿದ್ದಾರೆ. ಅವ್ರ ಹತ್ರ ಸಹಾಯ ಕೇಳುವಂಥ ಒಂದು ವ್ಯವಸ್ಥೆ ಆಗಬೇಕು. ನಮ್ಮಲ್ಲಿ ಚಿಂತಕರ ಚಾವಡಿ ಅಂತ ಮಾತಾಡಿಸೋರೇ ಗತಿ ಇಲ್ಲ ಭಾರತೀಯ ಜನತಾ ಪಾರ್ಟಿನಲ್ಲಿ. ಮಾತಾಡಿಸಿದ್ರೆ ತಾನೇ ಜೊತೆಗೆ ತಂತು ಬೆಸೆಯಬೇಕು. ತಂತು ಬೆಸೆಯಲಾರದೆ ನಾನು ಗೆದ್ಕೊಂಬರ್ತೀನಿ, 400 ಸೀಟು ಬರ್ತೀವಿ, ಎಲ್ಲಿಂದ ಬರ್ತೀರಿ? ಏನೂ ಇರಲಾರ್ದಂಥ ಗುಲಾಮಿ ಮನಸ್ಥಿತಿಯ ಕಾಂಗ್ರೆಸ್ ಪಕ್ಷ ಮನೆ ಹೋಗಿ ಗ್ಯಾರಂಟಿ ಫಾರಮ್ ಕೊಟ್ಟರು, ಸುಳ್ಳು ಫಾರಮ್ ಕೊಟ್ಟರು. ಫಾರಮ್ ಸುಳ್ಳು ಅಂತ ಹೇಳಲಿಕ್ಕೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಕಾರ್ಯಕರ್ತರೇ ಇರಲಿಲ್ಲ. 400 ಸೀಟ್ ಬರುತ್ತಲ್ಲ, ಯಾಕೆ ಓಡಾಡಬೇಕು? ಬಿಸಿಲು ಬೇರೆ ಈ ಸಲ 45 ಡಿಗ್ರಿ 46 ಡಿಗ್ರಿ ಬಿಸಿಲು, ಬವಳಿ ಬೀಳುವಂಥ ಬಿಸಿಲು. ಕಾಂಗ್ರೆಸ್ನವರು ಚೀಲ ಹಾಕ್ಕೊಂಡು ಬಗಲ್ ತೈಲಿ ಹಾಕ್ಕೊಂಡು ಮನೆ ಹೋಗಿ ಜುಲೈ 1ರಿಂದ ನಿಮ್ಗೆ 8,500 ಬರುತ್ತೆ, ಫಾರಮ್ ಫಿಲಪ್ ಮಾಡಿಕೊಡಿ ಅಂತ ಹೋದರು. ಎಲ್ಲರ ಮನೆಗೆ ಹೋದರು. ಇದ್ದಷ್ಟು ಕಾರ್ಯಕರ್ತರು, ಪುಡಿ ಕಾರ್ಯಕರ್ತರು. ಇದ್ರಂಗೆ ಕೋಟಿಗಟ್ಟಲೆಯಲ್ಲಿ ಇವರೇನು ಹೇಳ್ತಾರಲ್ಲ, ಜಗತ್ ಪ್ರಕಾಶ್ ನಡ್ಡಾ 18 ಕೋಟಿ ಅಂತ. ಆ 18 ಕೋಟಿ ಕಾಂಗ್ರೆಸ್ಸಲ್ಲಿ ಇಲ್ಲ, ಸದಸ್ಯರನ್ನು ಮಾಡ್ಕೊಂಬನ್ನಿ ಅಂತ ಡಿ ಕೆ ಶಿವಕುಮಾರ್ 40 ಕೊಡ್ತಾಯಿದ್ರು ಹೋದ ವರ್ಷ. ಮಾಡಲಿಲ್ಲ ಅಂದ್ರೆ ನಿಮ್ಮನ್ನು ಬಿಡಲ್ಲ ಅಂತ ಹೆದರಿಸ್ತಾ ಇದ್ರು.
ಪಕ್ಷದ ಕಾರ್ಯಕರ್ತರು ಬೆರಳೆಣಿಕೆಯಷ್ಟಿರುವಂಥ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡು ಅಂತೇಳಿ ಫಾರ್ಮ್ಗಳು ಕೊಟ್ಟರು. ಜನ ನಂಬ್ಕೊಂಡ್ಬಿಟ್ರು. ಆ ಕಡೆ ರಾಹುಲ್ ಗಾಂಧಿ ಸಂವಿಧಾನ ಹೊರಟೋಯ್ತು ಅಂತ ನರೇಟಿವ್ ಸೃಷ್ಟಿ ಮಾಡಿ ಎಕೋ ಸಿಸ್ಟಮ್ ಕ್ರಿಯೇಟ್ ಮಾಡಿ ಎಲ್ಲರೂ ಏಕಕಾಲಕ್ಕೆ ಕೆಲಸ ಮಾಡಿದರು. ನಮ್ಮಲ್ಲಿ ಏನು ಮಾಡಿದರು? ಏನೂ ಮಾಡಲಿಲ್ಲ. ಎಕೋ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತೀವಿ, ಇಲ್ಲಿ ಮಾಡಲಿಲ್ಲ. ಈಗ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಈ ಎಕೋ ಸಿಸ್ಟಮ್ ಏನು ಮಾಡಬೇಕು ಅದು ರಿಪೇರಿ ಕೆಲಸ ಆಗತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಅದಕ್ಕೆ ಕೆಲಸಗಳು ಶುರುವಾಗಿದ್ದಾವೆ ಅಂತ ನನಗೆ ಬಂದಿರೋ ಮಾಹಿತಿಗಳು ಹೇಳ್ತಾ ಇದ್ದಾವೆ. ಹಾಗೇನಾದರೂ ಆದರೆ ಗುಲಾಮಿ ಮನಸ್ಥಿತಿಯ ಕಾಂಗ್ರೆಸ್ಸು ಮತ್ತೆ ಕಾಂಗ್ರೆಸ್ ಮುಕ್ತ ಭಾರತ ಆಗುವಂಥ ದಿನಗಳಿಗೆ ದೂರ ಆಗಲಾರದು ಎನ್ನುವಂಥ ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.